ಸುರಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅದಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತದಲ್ಲಿ ಬರುವಂತಹ ಭಗವಂತನ ಭಕ್ತ ಚರಿತ್ರೆ ನಾವು ನೋಡುತ್ತಿದ್ದೆವು. ವಯೋಸ್ಥ ಮನುವಿನ ಮಗನಾದಂತಹ ಸುದ್ಯುಮ್ನ ತಾನು ಎದ್ದಿನ ಮದ್ರಿಂದ ಬಂದವನು, ಆದರೂ ಕೂಡ ಪ್ರಾರಬ್ಧಾನುಸಾರವಾಗಿ ರಾಜ್ಯವನ್ನ ಆಡ್ಲಿಕ್ಕೆ ಅವನಿಗೆ ಹೆಚ್ಚು ಸಮಯ ಆಗುವುದಿಲ್ಲ. 1 ತಿಂಗಳು ಅರಮನೆಯಲ್ಲಿ, 1 ತಿಂಗಳು ವನವಾಸದಲ್ಲಿ ಜೀವನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅವನಿಗೆ. ವೈರಾಗ್ಯ ತಾಳು ನೇರವಾಗಿ ಆ ರಾಜ್ಯವನ್ನ ಮತ್ತೆ ತಂದೆಗೆ ಕೊಟ್ಟು ಹೋಗಿ ಬಿಡ್ತಾನೆ. ನೋಡಿ, ಅವನ ಆ ಚರಿತ್ರೆಯಲ್ಲಿ ಒಂದು ದೊಡ್ಡ ಸಂದೇಶ ಹೇಳಬೇಕಾದ್ರೆ ಅವನು ಬಂದದ್ದು ಎಲ್ಲಿ ನಾವು ನೋಡಬೇಕು. ಯಜ್ಞದ ಮೂಲಕ ಬಂದದ್ದು ಆ ಸುದ್ಯುಮ್ನ. ಅಂದರೆ ಯಜ್ಞ ಎಂಬುದದ್ದು ನಾವು ಕೊಟ್ಟದ್ದನ್ನ ವಿಶೇಷವಾಗಿ ಏನೇ ಕೊಡಿ, ಅಗ್ನಿ ಅದು ಬೇಡ ಅಂತ ಹೇಳುವುದಿಲ್ಲ, ಎಲ್ಲವನ್ನು ತಾವು ಸ್ವೀಕಾರ ಮಾಡ್ತದೆ. ಅದರಿಂದಾಗಿ ಭಗವಂತನಿಗೆ ತುಂಬಾ ಇಷ್ಟವಾದಂತಹ ಒಂದು ಮಾಧ್ಯಮ ಹೇಳಿದರೆ ಅದು ಅಗ್ನಿಯ ಮಾಧ್ಯಮ. ಯಾಕಂದರೆ ಬೇರೆ ಕಡೆ ಆಗಬೇಕಾದರೆ, ಉದಾಹರಣೆಗೆ ಹೇಳುವುದಾದರೆ ಮಣ್ಣದಲ್ಲಿ ಪೂಜೆ ಅಂತ ಮಾಡ್ತೇವೆ ನಾವು, ಆದರೆ ಕೊಟ್ಟಂತಹ ವಸ್ತು ನಮಗೆ ಪುನಃ ಸಿಗ್ತದೆ. ಕಳಶದಲ್ಲಿ ನಾವು ವಿಶೇಷ ಭಗವಂತನ ಆರಾಧನೆ ಮಾಡ್ತೇವೆ, ಅಲ್ಲೂ ಕೂಡ ಸ್ವತಃ ಆ ಪ್ರಸಾದ ಎಲ್ಲೂ ನಮಗೆ ಸಿಗ್ತದೆ. ಆದರೆ ಅಗ್ನಿಯಲ್ಲಿ ಹಾಗಿಲ್ಲ. ನೀವು ಏನೇ ಅಗ್ನಿ ಕೊಟ್ಟರೂ ಕೂಡ ನೇರವಾಗಿ ಭಗವಂತ ಸ್ವೀಕಾರ ಮಾಡುವಂತಹ ಒಂದು ಮಾಧ್ಯಮ ಅದು. ಅದರಿಂದಾಗಿ ಅಗ್ನಿಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು. ಎಷ್ಟು ಅದಕ್ಕೆ ಫಲ, ಆ ಸಾಮರ್ಥ್ಯ ಎಷ್ಟು ಅಂತ ಪ್ರಶ್ನೆ ಬಂದಾಗ ಸ್ವತಃ ಮಗುವನ್ನು ಕೂಡ ಅದರಲ್ಲಿ ಕೊಡುವಂತಹ ಸಾಮರ್ಥ್ಯ ಆ ಅಗ್ನಿಗುಂಟು. ಅಂದರೆ ನಾವು ನಿಷ್ಠೆಯಿಂದಾಗಿ ನಾವು ಭಗವಂತನನ್ನ ಭಕ್ತಿನ ನಾವು ಅದರಲ್ಲಿ ಒಂದು ವೇಳೆ ಅಗ್ನಿಯಲ್ಲಿ ಆರಾಧನೆ ಮಾಡಿದರೆ ಅಲ್ಲಿಯೇ ಭಗವಂತ ಫಲವನ್ನು ಕೊಡ್ತಾನೆ. ಮಗು ಇರಬಹುದು, ಇದು ಒಂದು ದೃಷ್ಟಾಂತ ಅಲ್ಲ. ನಮಗೆ ಮಹಾಭಾರತದಲ್ಲೂ ಕೂಡ ವಿಶೇಷವಾಗಿ ದ್ರೌಪದಿ ದುಷ್ಟದ್ಯುಮ್ನ ಬಂದದ್ದು ಅಗ್ನಿಯಿಂದಾಗಿ. ಹೀಗೆ ಅಲ್ಲಲ್ಲಿ ನಮಗೆ ಆ ಅಗ್ನಿಯಿಂದ ಬಂದಂತಹ ಎಷ್ಟೋ ಮಕ್ಕಳು ಇರಬಹುದು ಅಥವಾ ಬರುವಂತಹ ಫಲ ಇರಬಹುದು, ನಾವು ನೋಡ್ತೇವೆ ನಾವು. ಅಂದರೆ ಅಗ್ನಿಯಲ್ಲಿ ಭಗವಂತ ಬೇಗ ಫಲವನ್ನು ಕೊಡ್ತಾನೆ. ಅದರಿಂದಾಗಿ ಈ ಸುದ್ದಿನ ಕಥೆ ನಮ್ಗೆ ಹಾಗೆ ಕಾಣುವಂಥದ್ದು. ನಾವು ಆ ಅಗ್ನಿಯಲ್ಲಿ ಆರಾಧನೆ ಮಾಡಬೇಕಾದರೆ ವಿಶೇಷವಾಗಿ ನಿಷ್ಠೆಯಿಂದ ಭಗವಂತನಲ್ಲಿ ಮನಸ್ಸಿಟ್ಟು ನಾವು ಆ ಆರಾಧನೆ ಮಾಡಿದರೆ ಭಗವಂತ ತಕ್ಷಣದಲ್ಲಿ ನಮಗೆ ಫಲವನ್ನ ಕೊಡ್ತಾನೆ ಅಂತ ನಾವು ಅಲ್ಲಿ ಆ ಚರಿತ್ರೆಯನ್ನು ನೋಡಬಹುದು. ಮುಂದೆ ವಯೋಸ್ಥ ಮನುವಿಗೆ ಮತ್ತೆ ಪುನಃ ಚಿತ್ತ ಪ್ರಾರಂಭವಾಗ್ತದೆ. ಮೊದಲ ಮಗು ರಾಜ್ಯವನ್ನು ಬಿಟ್ಟೆ ವೈರಾಗ್ಯ ತಾಳಿ ಹೋಗಿಬಿಡ್ತದೆ. ಕೊನೆಗೆ ಅವನು ಕೂಡ ಸಾಧನೆ ಮಾಡಿ ಕೊನೆಯಲ್ಲಿ ಭಗವಂತನನ್ನು ಹೊಂತಾನೆ. ಕೊನೆಗೆ ಮತ್ತೆ ಪುನಃ ಸೃಷ್ಟಿಯನ್ನು ಮುಂದುವರಿಸಬೇಕೆಂಬ ಕಾರಣಕ್ಕೋಸ್ಕರ ಮನು ಮತ್ತು ತಪಸ್ಸು ಮಾಡ್ತಾನೆ. ಯಥಾ ಪ್ರಕಾರವಾಗಿ ಹಿಂದಿನ ಹಾಗೇನೆ 100 ವರ್ಷದ ಮತ್ತೆ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಮುಂದೆ 10 ಜನ ಮಕ್ಕಳನ್ನು ಪಡೆಯುತ್ತಾನೆ. ಇಕ್ಷ್ವಾಕು, ನರಿಷ್ಯಂತ, ಶರ್ಯಾತಿ, ನಾಭಾಗ, ವೃಷದ್ರ ಎಂಬಂತಹ ಬೇರೆ 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 ಇನ್ನೂ ಬೇರೆ ನಭ, ಹೀಗೆ ಒಟ್ಟಿಗೆ 10 ಜನ ಮಕ್ಕಳನ್ನು ಪಡೆಯುತ್ತಾನೆ. ಮುಂದೆ ಅವರ ವಂಶಾವಳಿಯನ್ನ ವಿಶೇಷವಾಗಿ ವೇದವ್ಯಾಸ ಚಿತ್ರಣ ಮಾಡ್ತಾ ಅದರಲ್ಲಿ ಬರುವಂತಹ 4ನೇ ಅವನು ವೃಷದ್ರ ಎಂಬುವನು, ಅವನ ಚರಿತ್ರೆಯನ್ನ ಮುಂದೆ ಇಡ್ತದೆ ಆ ಭಾಗವತ. ನೋಡಿ, ಈ 10 ಜನರು ಕೂಡ ಪ್ರಾಯ ಗುರುಗಳಾದಂತಹ ಪುರೋಹಿತರಾದಂತಹ ವಶಿಷ್ಠರ ಮೂಲಕವಾಗಿ ಅವರು ಒಳ್ಳೊಳ್ಳೆಯ ಗತಿಯನ್ನು ಹೊಂತಾರೆ. ಅಂದರೆ ಕೆಲವರು ರಾಜರಾಗ್ತಾರೆ, ಇನ್ನು ಕೆಲವರು ಪ್ರಸಿದ್ಧರಾಗ್ತಾರೆ, ಇನ್ನು ಕೆಲವರು ಈ ದೇಹನ ಬಿಡ್ಲಿಕ್ಕೆ ಕಾರಣರಾಗ್ತಾರೆ. ಹೀಗೆ ಅಂದ್ರೆ ತನ್ಮೂಲಕವಾಗಿ ಭಗವಂತನನ್ನು ಹೊಂತಾರೆ. ಹೀಗೆ ಗುರುಗಳು ಪುರೋಹಿತರಾದಂತಹ ವಶಿಷ್ಠರನ್ನ ಹಿಂಬಾಲಿಸಿ ಭಗವಂತನನ್ನ ಹೊಂದಲಿಕ್ಕೆ ಸಾಧ್ಯ ಅಂತ ಈ 10 ನಮ್ಗೆ ತಿಳಿಸಿಕೊಡ್ತಾರೆ. ಅಂದರೆ ಗುರುಗಳ ಸೇವೆ ಮಾಡಿದ್ರೆ ಏನು ಬೇಕಾದ್ರೂ ನಮ್ಗೆ ಆಗ್ತದೆ. ಅಂದ್ರೆ ನಾವು ಮಾಡಿದಂತಹ ಕೆಟ್ಟ ಕೆಲಸ ಇದ್ರೂ ಕೂಡ ಅದರಿಂದ ಒಳ್ಳೆ ಕಾರ್ಯವನ್ನ ಅಂದ್ರೆ ಒಳ್ಳೆ ರೀತಿ ಪುಣ್ಯ ಬರುವ ಹಾಗೇನೆ ಭಗವಂತ ಗುರುಗಳ ಮೂಲಕ ಮಾಡಿಸ್ತಾನೆ ನಮ್ಗೆ ಅಲ್ಲಿ ಗೊತ್ತಾಗುವಂಥದ್ದು. ಯಾಕಂದರೆ ವೃಷದ್ರ ಅಂತ ಅವನು ಯದ್ಯಪಿ ಅಧ್ಯಯನ ಮಾಡ್ತಾನೆ, ಹೆಚ್ಚು ಸಮಯ ಮಾಡೋದಿಲ್ಲ.
ಶಸ್ತ್ರದಲ್ಲಿ ಮಾತ್ರ ಒಳ್ಳೆಯ ನಿಪುಣನಾಗಿರ್ತಾನೆ. ಆದರೂ ಕೂಡ ಭಗವಂತನ ವಿದ್ಯೆ ಕಲಿಯಬೇಕು, ಭಗವಂತ ಜ್ಞಾನ ಪಡೆಯಬೇಕು ಕಾರಣಕ್ಕೋಸ್ಕರ ಗುರುಕುಲ ವಾಸಕ್ಕೆ ಅಂತ ವಶಿಷ್ಠ ಬಳಿಗೆ ಹೋಗ್ತಾನೆ. ನೋಡಿ, ಆ 10 ಜನರು ಕೂಡ ಬೇರೆ ಬೇರೆ ಕಾಲದಲ್ಲಿ ಅಧ್ಯಯನಕ್ಕೆ ಅಂತ ಹೋಗ್ತಾರೆ. ನಾಭಾಗ ಮೊದಲೇ ಅವನು ಹೋಗಿರ್ತಾನೆ. ನಾಭಾಗ ಹೋಗಿ ಬಂದ ಮೇಲೆ ವೃಷದ್ರ ಹೋಗುವಂತಹ ಪ್ರಸಂಗ ಇರಬಹುದಲ್ಲಿ ವೃಷದ್ರ ಹೋಗಿದ್ದಾನೆ ಅಧ್ಯಯನಕ್ಕೆ ಅಂತ. ಹಿಂದಿನ ಕ್ರಮ ಚೆನ್ನಾಗಿ ಹೇಳಬೇಕಾದ್ರೆ, ಬಂದಂತಹ ವಿದ್ಯಾರ್ಥಿ ಭಗವಂತನ ಜ್ಞಾನ ಪಡೆಯಲು ಅರ್ಹನೋ ಅನರ್ಹನೋ ಅಂತ ಮೊದಲು ನೋಡ್ತಾರೆ ಗುರುಗಳು. ಅಂದರೆ ಅವನ ಪರೀಕ್ಷೆ ಮಾಡ್ತಾರೆ. ಇವನಲ್ಲಿ ಆ ಭಗವಂತನಲ್ಲಿ ಎಷ್ಟು ಭಕ್ತಿ ಬರಿಸಬಹುದು, ಅಥವಾ ಭಗವಂತನ ಜ್ಞಾನ ಎಷ್ಟು ಪಡಲಿಕ್ಕೆ ಸಾಧ್ಯ, ಇದನ್ನ ತಿಳಿಕ್ಕೋಸ್ಕರ ಬೇರೆ ಬೇರೆ ಪರೀಕ್ಷೆಯನ್ನ ಮಾಡ್ತಾರೆ. ನೋಡಿ, ಇದು ಆಗಿನ ಕಾಲ ಅಂತಲ್ಲ, ಈಗಲೂ ಕೂಡ ನನಗೆ ಗೊತ್ತಿಲ್ಲ, ಆದ್ರೆ ಕೇಳುವುದನ್ನು ಕೇಳಿದ್ದೇನೆ ನಾನು. ಪರಮಗುರುವಾದಂತಹ ವಿದ್ಯಮಾನ ತೀರ್ಥರು ಒಬ್ಬ ವಿದ್ಯಾರ್ಥಿಯನ್ನು ಪಡೆದುಕೊಳ್ಳಬೇಕಾದರೆ ಮೊದಲು ಅವನ ಜಾತಕ ಪರಿಶೀಲನೆ ಮಾಡ್ತಾರೆ. ಅವನು ಯೋಗ್ಯನೋ, ಅಂದ್ರೆ ಅವನಿಗೆ ಎಷ್ಟು ಜ್ಞಾನ ಬರ್ತದೆ, ಇದರ ಬಗ್ಗೆ ಮೊದಲಿಗೆ ನೋಡಿಕೊಂಡವರು ಪರೀಕ್ಷೆ ಮಾಡಿದ ಮೇಲೆ ತಾವು ವಿದ್ಯಾರ್ಥಿ ಪಡೆದಿದ್ರು ಅಂತ ನಾವು ಕೇಳುತ್ತೇವೆ. ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲೂ ಕೂಡ ಅಂತಹ ಕಾಲಘಟ್ಟ ನಾವು ನೋಡ್ತೇವೆ ನಾವು. ನೋಡಿ, ಆ ವೃಷದ್ರಿಗೂ ಹಾಗೆ ಮಾಡ್ತಾರೆ ವಶಿಷ್ಠರು. ಇವನು ಯೋಗ್ಯನೋ ಅಯೋಗ್ಯ ನೋಡಬೇಕಿತ್ತು. ಅದಕ್ಕೋಸ್ಕರ ಮೊದಲು ಮಾಡುವಂತಹ ದೊಡ್ಡದಾದಂತಹ ಒಂದು ಪರೀಕ್ಷೆ ಹೇಳಬೇಕಾದರೆ ಗೋ ಸೇವೆಗೆ ಬಿಟ್ಟು ಬಿಡ್ತಾರೆ. ಯಾಕಂದರೆ ಗೋ ಸೇವೆ ಹೆಸರೇ ಹೇಳ್ತಾ ಉಂಟು. ಒಂದು ಗೋ ಅಂದ್ರೆ ದನ, ಅದರ ಸೇವೆ ಮಾಡ್ತಾನೆ. ಯಾಕಂದ್ರೆ ತನ್ಮೂಲಕವಾಗಿ ಅಂದರೆ ಪ್ರತಿ ಬಾರಿಯೂ ಕೂಡ ಆ ಒಂದೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಅವನು ಜಾಗ್ರತೆಯಾಗಿ ಮಾಡಬೇಕು. ಯಾಕಂದ್ರೆ ಗೋವಿನಲ್ಲಿ ಭಗವಂತ ಸನ್ನಿಧಾನ ವಿಶೇಷವಾಗಿ ಉಂಟು, ಬೇರೆ ಬೇರೆ ದೇವತೆಗಳ ಸನ್ನಿಧಾನ ಉಂಟು. ಅದರಿಂದಾಗಿ ಅದು ಮಾಡುವುದು ಶ್ರದ್ಧೆಯನ್ನು ಮಾಡಲೇಬೇಕು. ಅದರಿಂದಾಗಿ ಆ ಸಮಯದಲ್ಲಿ ಅವನು ಹೇಗಿರ್ತಾನೆ ನೋಡಿಕೊಂಡು ಮುಂದೆ ಮತ್ತೊಂದು ಗೋಸೇವೆ ಯಾವುದು, ಆ ಮಾತುಗಳು ವೇದಗಳು ಅಂದ್ರೆ ಅಧ್ಯಾತ್ಮ ವಿದ್ಯೆ, ಅದರ ಸೇವೆಯನ್ನು ಮುಂದೆ ಮಾಡಿಸುವ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಮೊದಲು ಅವನಿಗೆ ಗೋರಕ್ಷಣೆಗೆ ಅಂತ ಬಿಟ್ಟು ಬಿಡ್ತಾರೆ ವಶಿಷ್ಠರು. ಅವನು ಹಾಗೇನೆ ಯಥಾ ಪ್ರಕಾರವಾಗಿ ಗುರುಗಳು ಹೇಳಿದ ಹಾಗೇನೆ ಬೆಳಿಗ್ಗಿನಿಂದ ಆರಂಭ ಮಾಡಿಕೊಂಡು ಆ ದನದ ಹಿಂದೆನೆ ಆ ಗೋಗಳನ್ನು ಹೇಳಬೇಕು. ಒಂದನ ಅಂತಲ್ಲ, ದೊಡ್ಡ ಗೋಶಾಲೆ, ಅದರ ಮಧ್ಯದಲ್ಲಿ ಇವನು ಒಬ್ಬನೇ ರಕ್ಷಕನಾಗಿ ಇರುವಂತದ್ದು. ಹೀಗೆ ಸುಮಾರು ಕಾಲ ಕಳೆಯುತ್ತದೆ. ಅಮಾವಾಸ್ಯ ದಿನ ಬರ್ತದೆ. ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ. ಎಲ್ಲೂ ಕೂಡ ಒಂದೇ ಒಂದು ತಪ್ಪು ಹಾಗೆ ನೋಡ್ತಾ ಇರ್ತಾನೆ. ಯಾಕಂದ್ರೆ ಬೆಳ್ಳಿಗೆ ಹೊರಡಬೇಕು, ಗೋಗಳ ಹಿಂದೆ ಹೋಗ್ತಾನೆ. ಆ ಗೋಗಳು ಕಾಡಿಗೆ ಹೋಗ್ತವೆ, ಅಲ್ಲಿ ಯಾವುದೇ ಪ್ರಾಣಿಗಳು ಬರಬಾರದು. ಆ ಕಾರಣಕ್ಕೋಸ್ಕರ ತಾನು ಮೊದಲೇ ಶಸ್ತ್ರವಿದ್ಯೆ ಕಲಿತಿರ್ತಾನೆ. ಅದರಿಂದಾಗಿ ತನ್ನ ಖಡ್ಗವನ್ನ ಯಾವತ್ತೂ ಕೈಯಲ್ಲೇ ಅಂದ್ರೆ ಭದ್ರವಾಗಿ, ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಕೈ ಕೆಳಗೆ ಅದನ್ನ ಖಡ್ಗವನ್ನು ಕೆಳಗೆ ಇಡದೆ ಕೈಯಲ್ಲೇ ಹಿಡಿದುಕೊಂಡು ರಕ್ಷಣೆಗೆ ಅಂತ ತಾನು ಕಟಿಬದ್ಧನಾಗಿ ಇರ್ತಾನೆ. ಅಮಾವಾಸ್ಯ ದಿನ ಬಂದಿದೆ, ರಾತ್ರಿ ಹೊತ್ತು, ಮಳೆಗಾಲ ಬೇರೆ, ಮಳೆ ಇರೋದ್ರಿಂದಾಗಿ ಗಾಳಿ ಬೇರೆ ಉಂಟು, ದೀಪ ಕಾಣಿಸಿರ್ಲಿಲ್ಲ, ಚಂದ್ರನ ಬೆಳಕು ಅಮಾವಾಸ್ಯನಿಗೆ ಅದೂ ಇಲ್ಲ, ಪೂರ್ಣವಾಗಿ ಕಗ್ಗತ್ತಲಾಗಿರುವಂತಹ ಸಮಯ ಅದು. ಮಳೆ ಬರುವಂತಹ ಪ್ರಸಂಗದಲ್ಲಿ ಒಂದು ಕಾಡಿನಿಂದ ಹುಲಿ ರಾತ್ರಿ ಹೊತ್ತು ಅದಕ್ಕೆ ದಾರಿ ತಪ್ಪಿಕೊಂಡು ನೇರವಾಗಿ ಈ ಗೋಶಾಲೆಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ ಮಳೆಯಿಂದ ರಕ್ಷಣೆಗೋಸ್ಕರ ಆ ಒಂದು ಹುಲಿ ಪ್ರವೇಶ ಮಾಡ್ತಾರೆ ಗೋಶಾಲೆಗೆ. ಹುಲಿ ಬಂದ ತಕ್ಷಣ ಗೋಗಳ ಆಕ್ರಂದನ ಈ ವೃಷದ್ರನಿಗೆ ಕೇಳ್ತದೆ. ಏನು ನೋಡಬೇಕು ಅಂತ ಹೋದಾಗ ಅವನು ಅಲ್ಲೇ ಇದ್ದಾನೆ, ಪಕ್ಕದ ಇದರಲ್ಲಿ ಇರ್ತಾನೆ, ಅವನ ಕೋಣೆಯಲ್ಲಿ ಇರ್ತಾನೆ. ಬಂದು ನೋಡಬೇಕಾದರೆ ಏನು ಕಾಣಿಸ್ತಾ ಇಲ್ಲ ಅವನಿಗೆ. ಶಬ್ದ ಕೇಳ್ತಾ ಉಂಟು, ದನಗಳ ಆಕ್ರಂದನ ಕೇಳ್ತಾ ಉಂಟು, ಎಲ್ಲವೂ ಕೂಗ್ತಾ ಇದೆ. ಇದರ ಮಧ್ಯದಲ್ಲಿ ಹುಲಿಯ ಶಬ್ದ ಕೇಳ್ತದೆ ಅವನಿಗೆ. ಹಾಗಾದ್ರೆ ಗೋಶಾಲೆಗೆ ಹುಲಿಯ ಪ್ರವೇಶವಾಗದೆ, ಅದರ ಸಂಹಾರ ಮಾಡಬೇಕು ತೀರ್ಮಾನ ಮಾಡಿಕೊಂಡು ಹುಡುಕಬೇಕಾದ್ರೆ ದೀಪ ಏನು ಕಾಣಿಸ್ತಾ ಇಲ್ಲ ಅವನಿಗೆ. ದೀಪ ಒಂದೇ ಒಂದು ದೀಪ ಇಲ್ಲ. ಅವನಿಗೆ ಏನ್ ಮಾಡುದು? ಶಬ್ದರಿಂದಾಗಿ, ಯಾಕಂದ್ರೆ ಶಸ್ತ್ರವಿದ್ಯೆ ಅವನಲ್ಲಿ ಚೆನ್ನಾಗಿ ಇತ್ತು, ಆ ಶಬ್ದರಿಂದಾಗಿ ಹುಡುಕೊಂಡು ಹೋಗ್ತಾನೆ ಎಲ್ಲಿ ಹುಲಿ ಇರಬಹುದು ಎಂಬುದಾಗಿ. ಹತ್ತಿರಕ್ಕೆ ಇನ್ನೇನು ಸ್ವಲ್ಪ ದೂರದಲ್ಲಿ ಇರಬೇಕಾದ್ರೆ ಹತ್ತಿರಕ್ಕೆ ಬರುವ ಸಮಯದಲ್ಲಿ ಒಂದು ಗೋ ಗಟ್ಟಿ ಕೂಗ್ತದೆ. ಅಂದ್ರೆ ಆ ಸಮಯದಲ್ಲಿ ಆ ಹುಲಿ ಗೋವನ್ನ ಗಟ್ಟಿ ಹಿಡಿದುಕೊಂಡಿರ್ತದೆ. ಸರಿ, ಹಾಗಾದ್ರೆ ಗೋವು ಕೂಗ್ತಾ ಉಂಟು, ಹುಲಿಯ ಶಬ್ದ ಕೇಳಿಸ್ತಾ ಇಲ್ಲ. ಎಲ್ಲಾ ಗೋಗಳ ಮಧ್ಯದಲ್ಲಿ ಆ ಒಂದು ಗೋ ತುಂಬಾ ಗಟ್ಟೆ ಕೂಗ್ತಾ ಉಂಟು. ಹಾಗಾದ್ರೆ ಹುಲಿ ಅದನ್ನ ಹಿಡಿದಿದೆ ಅಂತ ತೀರ್ಮಾನ ಮಾಡಿಕೊಂಡು ಅದರ ಹತ್ರಕ್ಕೆ ಹೋಗ್ತಾನೆ. ಖಡ್ಗವ ಕೈಯಲ್ಲೇ ಉಂಟು, ಬೀಸಿ ಬಿಡ್ತಾನೆ, ಇದೇ ಹುಲಿ ಇರಬಹುದು ಎಂಬುದಾಗಿ. ತಕ್ಷಣದಲ್ಲಿ ಅಷ್ಟೂ ಗೋವುಗಳ ಆ ಶಬ್ದ ಏನಿತ್ತು ಎಲ್ಲವೂ ನಿಂತು ಹೋಗ್ತದೆ. ಹುಲಿ ಯಾವುದು ಹಿಡಿದಿರ್ತದೋ ಆ ಗೋವಿನ ಶಬ್ದವು ನಿಂತು ಹೋಗ್ತದೆ. ಹುಲಿಯ ಶಬ್ದವು ಕೇಳುವುದಿಲ್ಲ, ಏನೋ ಶಬ್ದ ತಕ್ಷಣದಲ್ಲಿ ನಿಶಬ್ದವಾಗಿ ಹೋಗ್ತದೆ. ಹಾಗ ತೀರ್ಮಾನ ಮಾಡ್ತಾನೆ. ಅದರ ಕರ್ಕದಲ್ಲಿ ಸ್ಪರ್ಶ ಅವನಿಗೆ ಕೈಗೆ ರಕ್ತ ಕಾಣ್ತದೆ, ಕೈಗೆ ರಕ್ತ ಮುಟ್ತದೆ. ಆವಾಗ ಹಾಗಾದ್ರೆ ಹುಲಿಯ ಸಂಹಾರವಾಗಿದೆ ತೀರ್ಮಾನ ಮಾಡಿಕೊಂಡವನು ಮಲಗಿ ಬಿಡ್ತಾನೆ. ಬೆಳಿಗ್ಗೆ ನೋಡಿದಾಗ ಆಶ್ಚರ್ಯ. ಯದ್ಯಪಿ ಅವನು ಶಬ್ದವನ್ನು ಅನುಸರಿಸಿಕೊಂಡು ಹೋಗಿದ್ದಾನೆ ಸತ್ಯನೇ,
ಆ ಹುಲಿ ಗೋವನ್ನು ಹಿಡಿದಿತ್ತು, ಅದೂ ಸತ್ಯನೇ. ಖಡ್ಗವನ್ನು ಬೀಸಿದ್ದಾನೆ ಹುಲಿಗೆ ಅಂತ. ಆದರೆ ಆ ಸಮಯದಲ್ಲಿ ಆ ಖಡ್ಗ ಹುಲಿಗೂ ತಾಗ್ತದೆ, ಗೋವಿಗೂ ತಾಗ್ತದೆ. ಆದರೆ ಹುಲಿಗೆ ಕಿವಿ ಕತ್ತರಿಸಿ ಹೋಗ್ತದೆ, ಕಿವಿ. ಅದರಿಂದಾಗಿ ನೋವಿನಿಂದಾಗಿ ಹುಲಿ ಆ ಗೋಶಾಲೆ ಬಿಟ್ಟು ಹೋಗ್ತದೆ, ಹುಲಿಯ ಶಬ್ದ ನಿಂತು ಹೋಗ್ತದೆ. ಹುಲಿ ಹೋಯ್ತೆಂಬುದಾಗಿ ಎಲ್ಲಾ ಗೋಗಳು ನಿಶಬ್ದವಾಗ್ತವೆ. ಆದರೆ ಯಾವುದು ಹಿಂಸಿತವಾದಂತಹ ಆ ಗೋವು ಇರ್ತದೋ ಅದರ ಕುತ್ತಿಗೆ ಮಾತ್ರ ಕಟ್ಟಾಗಿರ್ತದೆ. ಅಂದ್ರೆ ಅವನ ಖಡ್ಗ ಬೀಸಿತ್ತು ಆ ಗೋವಿಗೆ ಆಗಿರ್ತದೆ. ಹುಲಿ ಭಯದಿಂದ ನೋವಿನಿಂದ ಹೋಗಿಬಿಡ್ತದೆ. ಈ ದನ ಸತ್ತು ಹೋದೆ, ಅದರ ನಿಶಬ್ದವಾಯಿತು. ಉಳಿದ ಗೋವುಗಳು ಹುಲಿ ಹೋಯ್ತು ಮಾಡ್ಕೊಂಡು ಅವುಗಳು ನಿಶಬ್ದವಾಗ್ತವೆ. ಆದರೆ ತಪ್ಪಾದದ್ದು ಖಡ್ಗ ಬೀಸಬೇಕಾದ್ರೆ ಅವನು ಹುಲಿಗೆ ಬೀಸೋ ಬದಲು ದನಕ್ಕೆ ಬೀಸಿರ್ತಾನೆ. ಹೀಗೆ ಗೋಹತ್ಯೆಯನ್ನು ಮಾಡಿಬಿಡ್ತಾನೆ. ಸರಿ, ಇವನು ಗೊತ್ತಿಲ್ಲದೆ ಮಾಡಿದಂತಹ ಪ್ರಸಂಗ ವಶಿಷ್ಠರು ನೋಡ್ತಾರೆ. ಆದರೂ ಕೂಡ ಮಾಡಿದು ತಪ್ಪು, ಅದಕ್ಕೆ ಶಿಕ್ಷೆ ಆಗಲೇಬೇಕು. ನೀನು ನೀಚ ಧರ್ಮವನ್ನ, ನೀಚ ವೃತ್ತಿಯಲ್ಲಿ ಇರು ಎಂಬುದಾಗಿ ಶಾಪ ಕೊಟ್ಟು ಕಳಿಸಿ ಬಿಡ್ತಾರೆ. ವಿದ್ಯೆಗೆ ಅಂತ ಬಂದದ್ದು, ಅದು ಕೂಡ ಆಧ್ಯಾತ್ಮ ವಿದ್ಯೆ ಪಡೆಯಕ್ಕೆ ಅಂತ ಬಂದದ್ದು. ಆದರೆ ಆಧ್ಯಾತ್ಮ ವಿದ್ಯೆ ಎಲ್ಲೂ ಸಿಗದೇ ಇರುವಂತಹ ವೃತ್ತಿಯಲ್ಲಿ, ಆ ನೀಚ ವೃತ್ತಿಯಲ್ಲಿ ಅವನನ್ನ ಇರುವಂತ ಶಾಪ ಕೊಟ್ಟು ಬಿಡ್ತಾರೆ. ಒಂದು ಇಲ್ಲಿ ಪ್ರಶ್ನೆ, ವಶಿಷ್ಠರು ಮಾಡಿದ್ದು ಸರಿಯೋ ತಪ್ಪೋ ಅಂತ. ಯಾಕಂದರೆ ವಶಿಷ್ಠರಿಗೆ ತಕ್ಷಣ ಗೊತ್ತಾಗ್ತದೆ ಅವರಿಗೆ, ಇವನು ಇಲ್ಲಿ ಸಮಯ ಒಂದೇ ಒಂದು ತಪ್ಪು ಮಾಡದವನು, ಅಷ್ಟು ಮಾತ್ರ ರಾಜನಾಗಿ ಮೆರೆಯುವವನು ಮುಂದೆ ಇವನು. ಹೀಗೆಲ್ಲ ಇರಬೇಕಾದ್ರೆ ಗೋಹತ್ಯೆ ಮಾಡ್ಲಿಕ್ಕೆ ಇವನು ಯದ್ಯಪಿ ಮಾಡಿರುವುದಿಲ್ಲ, ಏನೋ ಗೊತ್ತಿಲ್ಲದೆ ಅಚಾನಕ ಆಗಿ ಹೋಗಿದೆ. ಅವರು ಸುಮ್ಮನೆ ಚಿಕ್ಕದ್ರಲ್ಲೇ ಶಿಕ್ಷೆ ಕೊಡಬಹುದಿತ್ತು. ಆದರೆ ನೀನು ಇಲ್ಲಿನ ಬಿಟ್ಟು ಹೋಗು, ನೀಚ ವೃತ್ತಿಯನ್ನು ಮಾಡು ಅಂತ ಶಾಪ ಕೊಟ್ಟು ಬಿಡ್ತಾರೆ. ಇದು ಸರಿಯಾ ಅಂತ ಒಂದು ಪ್ರಶ್ನೆ ಮಾಡಬೇಕಾದ್ರೆ ನೋಡಿ, ನಮಗೆ ಆ ಮುಂದಿನ ಚರಿತ್ರೆ ನಮ್ಗೆ ತಿಳಿಸ್ತದೆ ಇದು ಮಾಡಿದ್ದು ಸರಿಯೋ ತಪ್ಪೋ ಅಂತ. ಆದರೆ ಒಂದು ಸಂದೇಶ ಕಳಿಸಬೇಕಿತ್ತು ವಶಿಷ್ಠರಿಗೆ. ಏನೆಂದರೆ, ಗೋವಿನ ವಿಚಾರಕ್ಕೆ ಆಗಬೇಕಾದ್ರೆ ಗೋವಿಗೆ ನೀವು ತೊಂದರೆ ಕೊಟ್ಟರೆ, ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತೊಂದರೆ ಕೊಟ್ಟರೆ ಅದು ಗೋಹತ್ಯೆಗೆ ಸಮಾನ ಸೂಚನೆ ಮಾಡಬೇಕಿತ್ತು. ದೊಡ್ಡ ಪಾಪ ಇದಕ್ಕೆ ಬಂದೇ ಬತ್ತ ಸೂಚನೆ ಮಾಡಬೇಕಿತ್ತು. ಅದರಿಂದಾಗಿ ಆ ವೃಷಧ್ರನ್ನ ಶಾಪ ಕೊಟ್ಟು ಕಳಿಸಿ ಬಿಡ್ತಾರೆ. ಅಂದ್ರೆ ಒಂದು ಜಗತ್ತಿಗೆ ಸಂದೇಶ ಹೋಯಿತು, ಯಾವುದೇ ಕಾರಣಕ್ಕೂ ಗೋವಿಗೆ ತೊಂದರೆ ಕೊಡಬಾರದು. ತೊಂದರೆ ಕೊಟ್ಟರೂ ಕೂಡ ದೊಡ್ಡ ಪಾಪ ಅದರಿಂದ ಬರ್ತದೆ. ಅದರಿಂದಾಗಿ ಇನ್ನು ಹತ್ಯೆ ಮಾಡಿ ಹೇಳಬೇಕಾದ್ರೆ ಅದಕ್ಕೆ ಪಾಪದ ಲೆಕ್ಕ ಸಿಗುವುದಿಲ್ಲ, ಅಷ್ಟು ಪಾಪವನ್ನು ಅವನು ಮಾಡಿದ ಹಾಗೆ. ಅದರಿಂದಾಗಿ ಗೋಹತ್ಯೆಗೆ ಅಷ್ಟು ಮಹತ್ವ ಉಂಟು ಅಂತ. ಅಂದ್ರೆ ಗೋಹತ್ಯೆ ಯಾವುದೇ ಕಾರಣಕ್ಕೂ ಮಾಡಬಾರದು ಎಂಬಂತಹ ವಿಚಾರವನ್ನ ತಿಳಿಸಿದಕ್ಕೋಸ್ಕರ ವಶಿಷ್ಠರು ಅವನಿಗೆ ಅಂತ ಶಾಪ ಕೊಟ್ಟು ಬಿಡ್ತಾರೆ. ಸರಿ, ಈ ವೃಷಧ್ರಾದರೂ ಕೂಡ ಬಂದದ್ದು ಆಧ್ಯಾತ್ಮ ವಿದ್ಯೆ, ಭಗವಂತನ ವಿದ್ಯೆಗೆ ಅಂತ ಬಂದದ್ದು. ಆದ್ರೆ ಇವನ ಚರಿತ್ರೆ ಏನು ಮುಂದೆ? ಅವನು ಯದ್ಯಪಿ ವಶಿಷ್ಠ ನಮಸ್ಕಾರ ಮಾಡಿ ಹೋಗಿಬಿಡ್ತಾನ ಅವನು. ಆದರೆ ವಶಿಷ್ಠರ ಅನುಗ್ರಹ, ಅಷ್ಟು ಸಮಯ ಸೇವೆ ಮಾಡಿದಂತಹ ಅನುಗ್ರಹ, ಗೋವುಗಳ ಸೇವೆ ಮಾಡಿದಂತಹ ಅನುಗ್ರಹ ಎಷ್ಟು ಹೇಳಬೇಕಾದರೆ ನೋಡಿ, ಆ ಒಂದು ಗೋವನ್ನು ಸಂಹಾರ ಮಾಡಿತ್ತು. ಆದರೆ ಸಾವಿರಾರು ಗೋಗಳನ್ನು ರಕ್ಷಣೆ ಮಾಡುವಂತಹ ಒಂದು ಅವಕಾಶವೂ ಸಿಗ್ತದೆ. ಕೊನೆಯಲ್ಲಿ ತನ್ನ ದೇಹನ ಪರಿತ್ಯಾಗ ಮಾಡುವಂತಹ ಅವಕಾಶವೂ ಸಿಗ್ತದೆ. ಆದರೆ ಆ ಕೊನೆಗಾಲಕ್ಕೆ ಗುರುಗಳ ಅನುಗ್ರಹದಿಂದಾಗಿ ಭಗವಂತರ ಸ್ಮರಣೆ ಮಾಡ್ತದೆ, ಭಗವಂತ ಲೋಕಕ್ಕೆ ಹೋಗ್ತಾನೆ. ಆ ಪ್ರಸಂಗ ಏನು ಹೇಳಬೇಕಾದ್ರೆ ನೇರವಾಗಿ ಕಾಡಿಗೆ ಹೋಗ್ತಾನೆ. ಕಾಡಿನ ನೀಚ ವೃತ್ತಿಯ ಒಂದು ಏನು ಮಾಡ್ಲಿಕ್ಕೂ ಸಾಧ್ಯನೇ ಇಲ್ಲ. ತಿರುಗ್ತಾ ಕೇವಲ ಭಗವಂತನೇ ಮನಸ್ಸಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಅವನು ಹೋಗ್ತಾ ಇರ್ತಾನೆ. ಸುಮಾರು ಸಮಯ ಅಲ್ಲಿ ಆ ಕಾಡಿನಲ್ಲೇ ವಾಸ ಮಾಡ್ತಾನೆ. ಕೊನೆಗಾಲಕ್ಕಾಗಬೇಕಾದ್ರೆ ಒಂದು ಪ್ರಸಂಗ, ಇಡೀ ಆ ಕಾಡಿನಲ್ಲಿ ಸುತ್ತ, ಅಂದರೆ ತಾನು ಇರುವಂತಹ ಪ್ರದೇಶ ಬಿಟ್ಟು ಅಲ್ಲಿ ಬೇರೆ ಬೇರೆ ಗೋವುಗಳು, ಸಾವಿರಾರು ಗೋವುಗಳು ಬಂದಿರ್ತವೆ. ಅದರ ಸುತ್ತದಲ್ಲೂ ಕೂಡ ಕಾಡ್ಗಿಚ್ಚು ಬರ್ತಾ ಇರ್ತದೆ. ಅಂದ್ರೆ ಆ ಬೆಂಕಿ ಪೂರ್ಣವಾಗಿ ಸುತ್ತುವರಿದು ಬಿಟ್ಟಿದೆ. ಮಧ್ಯದಲ್ಲೂ ಗೋಗಳು, ಅಷ್ಟು ಸಾವಿರಾರು ಗೋಗಳು ಇದ್ದಾವೆ. ಇವನು ಒಬ್ಬ ಇದ್ದಾನೆ. ಅವನು ಅನ್ಕೊಳ್ತಾನೆ, ನಾನು ಒಂದು ಗೋವನ್ನ ಗೊತ್ತಿಲ್ಲದೆ ನಾನು ಸಂಹಾರ ಮಾಡಿಬಿಟ್ಟಿದ್ದೇನೆ. ಆದ್ರೆ ಭಗವಂತ ನಂಗೆ ಎಷ್ಟು ಅನುಗ್ರಹ ಅಂತ ಹೇಳಬೇಕಾದ್ರೆ, ಆ ಒಂದು ಗೋವನ್ನ ಸಂಹಾರ ಮಾಡೋದಕ್ಕೋಸ್ಕರ, ಅದರ ಪಾಪನ ನಿವಾರಣೆ ಮಾಡೋದಕ್ಕೋಸ್ಕರ ಇಷ್ಟು ಗೋಗಳ ರಕ್ಷಣೆ ಮಾಡಲಿಕ್ಕೆ ನಂಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಪ್ರಾಯಶ್ಚಿತ್ತವಾಗಿ. ಅದನ್ನ ನನ್ನ ಕರ್ತವ್ಯ, ನಾನು ಮಾತ್ರ ಕ್ರಮ ಮಾಡಿಕೊಂಡು ಆ ಬೆಂಕಿಯ ಮಧ್ಯದಲ್ಲಿಯೇ, ಬೆಂಕಿ ಇಲ್ಲದ ಪ್ರದೇಶಕ್ಕೆ ಆ ಅಷ್ಟೂ ಗೋಗಳನ್ನು ಸಾಗಿಸ್ತಾನೆ, ಎತ್ತಿಕೊಂಡು ಹೋಗಿ ಸಾಗಿಸ್ತಾನೆ ಅಷ್ಟೂ ಗೋಗಳನ್ನು. ಯಾಕಂದ್ರೆ ರಾಧನಾದವನು ಸಾಮರ್ಥ್ಯವನಿಗೆ ಇತ್ತು. ಅದರಿಂದಾಗಿ ತನ್ನ ಸಾಮರ್ಥ್ಯದಿಂದಾಗಿ ಅಷ್ಟೂ ಗೋಗಳನ್ನು ತಾನು ರಕ್ಷಣೆ ಮಾಡ್ತಾನೆ. ಕೊನೆಯಲ್ಲಿ ಒಂದು ಗೋ ಬಾಕಿ ಹೇಳ್ತಾರೆ, ಶಬ್ದ ಕೇಳ್ತಾ ಉಂಟು, ಎಲ್ಲಿಂದ ಕಾಣೋದಿಲ್ಲ, ಹುಡುಕ್ತಾನೆ. ಇನ್ನೇನು ಹತ್ತಿರದಲ್ಲಿ ಬೆಂಕಿ ಬಂದಾಗಿದೆ. ಆವಾಗ ಇವನು ಸ್ವಲ್ಪನೂ ಯೋಚನೆ ಮಾಡದೆ ಆ ಗೋವನ್ನು ಕೂಡ ಆ ಬೆಂಕಿ ಮಧ್ಯದಲ್ಲೇ ತಾನು ಎತ್ತಿಕೊಂಡು ಹೋಗಿ ಅದನ್ನು ರಕ್ಷಣೆ ಮಾಡ್ತಾನೆ. ಆದ್ರೆ ಇಷ್ಟು ಕಾರ್ಯ ಮಾಡಬೇಕಾದರೆ ಅವನ ಇಡೀ ದೇಹ ಸುಟ್ಟೋಗಿರ್ತದೆ. ಇನ್ನೇನು ಸ್ವಲ್ಪ ಕ್ಷಣದಲ್ಲೇ ತನ್ನ ದೇಹ ಪರಿತ್ಯಾಗ ಮಾಡುವಂತಹ, ಅಂದರೆ ದೇಹ ಬಿಡುವಂತಹ ಸ್ಥಿತಿ ಅವರಿಗೆ ಬಂದಿರ್ತದೆ. ಯೋಚನೆ ಮಾಡ್ತಾನೆ, ನಾನು ಗುರುಗಳ ಸೇವೆ ಮಾಡಿದ್ದೇನೆ, ಆಧ್ಯಾತ್ಮ ವಿದ್ಯೆ ಬೇಕು ಅಂತ ಹೋಗಿದ್ದೇನೆ, ನನ್ನ ತಪ್ಪಿನಿಂದಾಗಿ ಇಂತಹ ಸ್ಥಿತಿ ನನಗೆ ಬಂತು. ಆದರೆ ಆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಇಷ್ಟು ಸೇವೆ ಮಾಡುವಂತಹ, ಗೋಗಳ ಸೇವೆ ಮಾಡುವಂತಹ, ಗೋಗಳ ರಕ್ಷಣೆ ಮಾಡುವಂತಹ ಅವಕಾಶ ಸಿಕ್ಕಿತು.
ಸರಿ ಇಷ್ಟೆಲ್ಲ ಮಾಡಿದ್ದೇನೆ, ಗುರುಗಳ ಅನುಗ್ರಹ ಉಂಟು, ಹಾಗಾದರೆ ಇನ್ನು ನಾನು ದೇಹದ ಪರಿತ್ಯಾಗ ಮಾಡ್ತಾನೆ ತೀರ್ಮಾನ ಮಾಡಿಕೊಂಡು ಅದೇ ಅಗ್ನಿಯಲ್ಲಿ ತನ್ನ ದೇಹ ಪರಿತ್ಯಾಗ ಮಾಡ್ತಾನೆ. ಮಾಡಬೇಕಾದರೆ ಆ ಭಗವಂತ ಸ್ಮರಣೆ ಮಾಡಿಕೊಂಡು ತಾನು ವಿಶೇಷವಾಗಿ ದೇಹ ತ್ಯಾಗ ಮಾಡ್ತಾನೆ. ಇದರಿಂದಾಗಿ ಅವನಿಗೆ ಒಳ್ಳೆಯ ಲೋಕನೇ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಒಂದು ನಾವು ಜಾಗತ್ತಾಗಿ ನಾವು ನೋಡಬೇಕು, ಗೋಹತ್ಯೆ ಮಾಡಿದರೂ ಕೂಡ ಅವನಿಗೆ ಮೋಕ್ಷವಾಯಿತು, ಹಾಗಾಗಿ ಗೋಹತ್ಯೆ ಮಾಡಬಹುದು ಅಂತ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಚಿಂತಿಸಬಾರದು. ಯಾಕಂದ್ರೆ ಅವನು ಒಂದು ಗೋಹತ್ಯೆ ಮಾಡಿದ್ರು ಕೂಡ ಗೊತ್ತಿಲ್ಲದೆ ಮಾಡಿದ್ದು, ಯದ್ಯಪಿ ಅಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ದರೂ ಕೂಡ ಅವನ ಚಿಂತನೆ ಅಷ್ಟೇ, ನಾನು ಗೋಹತ್ಯೆ ಮಾಡಿದ್ದೇನೆ ಅಂತ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇತ್ತು. ಅದರಿಂದಾಗಿ ಏನಾಯ್ತು, ಪ್ರಾಶ್ಚಿತ್ಯ ಒಳ್ಳೆ ಅವಕಾಶ ಸಿಕ್ಕಿತು. ಅಷ್ಟು ಗೋವುಗಳನ್ನ ತನ್ನ ಜೀವನ ಒತ್ತಿಟ್ಟು ಕಾಪಾಡ್ತಾನೆ. ಅದರಿಂದಾಗಿ ಅವನು ಮಾಡಿದಂತಹ ಆ ಪಾಪ ಏನುಂಟು ಅದು ಪೂರ್ಣ ಪರಿಮಾರ್ಜನ ಆಗಿ ಹೋಗ್ತದೆ. ಕೊನೆಗೆ ಆ ಗುರುಗಳ ಅನುಗ್ರಹ ಇತ್ತು, ಭಗವಂತನ ಧ್ಯಾನ ಕೊನೆ ಚಿಂತನೆ ಅವನಿಗೆ ಬರ್ತದೆ. ಅದರಿಂದಾಗಿ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಹೊರತು ಗೋಹತ್ಯೆ ಮಾಡಿದ್ದಾನೆ ಅದಕ್ಕೆ ಮೋಕ್ಷವಾಯ್ತು ಯಾವುದೇ ಕಾರಣ ಚಿಂತಿಸಬಾರದು ನಾವಿಲ್ಲಿ ನೋಡಬೇಕು. ಹೀಗೆ ವೃಷದ್ರನ ಆ ಚರಿತ್ರೆ ಗೊತ್ತಾಗುವಂಥದ್ದು, ಒಂದು ಗುರುಗಳ ಸೇವೆ ಮಾಡಿದರೆ ನಾವು ಮಾಡಿದಂತಹ ತಪ್ಪಿದ್ದರೆ, ಒಂದು ತಪ್ಪಾದರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳಬಹುದು ಎಂಬುದನ್ನ ನಮಗೆ ಈ ಚೈತ್ರ ತಿಳಿಸ್ತಾ ಉಂಟು. ಅದಕ್ಕಿಂತಲೂ ಮುಖ್ಯವಾಗಿ ಗೋವುಗಳ ಸೇವೆಯನ್ನ ಮಾಡಿದರೆ ನಮಗೆ ಭಗವಂತ ಒಲಿತಾನೆ ಎಂಬುದನ್ನು ನಾವಿಲ್ಲಿ ನೋಡಬೇಕು ಅಂತ ಹೇಳ್ತಾ, ಇಂತಹ ಮುಂದೆ ಇಕ್ಷ್ವಾಕುಮಾದಂತಹ ಚರಿತ್ರೆಯನ್ನು ಮುಂದುವರಿಸ್ತಾರೆ. ಅದನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ, ಆ ಮನುವಿನ 10 ಜನ ಮಕ್ಕಳು ಕೂಡ ಯದ್ಯಪಿ ಕೆಲವರು ಬೇಗನೆ ವೃಷದ ಹಾಗೆ ಕೆಲವರು ಬೇಗನೆ ಹೋಗಿಬಿಡ್ತಾರೆ, ಈ ಲೋಕ ಬಿಟ್ಟು ಹೋಗ್ತಾರೆ. ಇನ್ನು ಕೆಲವರು ಆಗಬೇಕಾದ್ರೆ ಇಲ್ಲೇ ಇದ್ದು ವಿಶೇಷವಾಗಿ ಈ ಪರಂಪರೆಯನ್ನು ಮುಂದುವರಿಸ್ತಾ ಭಗವಂತನ ಆ ಕಾರ್ಯವನ್ನ ಮಾಡ್ತಾರೆ. ಹೀಗೆ ಆ ಇಡೀ 10 ಜನರು ಕೂಡ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹಾಗೂ ನಾವು ಇರೋಣ ಅಂತ ಈ ಸಂಬಂಧದಲ್ಲಿ ಹೇಳ್ತಾ, ಕೃಷ್ಣ ಅರ್ಪಣಮಸ್ತು.